ನಮಸ್ಕಾರ ಅಕ್ಷತಾ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅನಿತಾ ಅವರೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇವತ್ತು ಅಂದರೆ ನಾನು ಸ್ವಲ್ಪ ಫಾರ್ಮಲ್ ಆಗೇ ಮಾತಾಡ್ತಿದ್ದೀನಿ. ರಾತ್ರಿ ನಾನು ಸ್ಟಾರ್ ಆಗ್ಬಿಡ್ಬೇಕು ಅಂತ ಬಂದವರಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ನನ್ನ ಪ್ರಶಸ್ತಿನೇ ಮುಳುವಾಗ್ಬಿಡ್ತಾ ಅಂತ ಅನ್ನಿಸ್ತು. For business and personal promotions, please contact 9686376663. ಏನಾದರೂ ಮಾಡಬೇಕು, ಆದರೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತಲೇ ಎಕ್ಸ್ಪೆರಿಮೆಂಟ್ ಚಿತ್ರಗಳು ಮಾಡಿ ರಾಜ್ಯ ಮತ್ತು ಫಿಲಮ್ಫೇರ್ ಅವಾರ್ಡನ್ನು ದಕ್ಕಿಸ್ಕೊಳ್ತಾರೆ. ಎಲ್ಲೆಲ್ಲೂ ಇವರೇ, ಸಿಟಿಯಲ್ಲೂ ಇರ್ತಾರೆ, ಹಳ್ಳಿಯಲ್ಲೂ ಇರ್ತಾರೆ, ಕಿಚನಲ್ಲೂ ಇರ್ತಾರೆ, ವೇದಿಕೆ ಮೇಲೂ ಇರ್ತಾರೆ, ಬಿಗ್ ಬಾಸ್ಗೂ ಹೋಗಿ ಬಂದಿರ್ತಾರೆ. ಇವರು ನಟಿ, ರಂಗಕರ್ಮಿ, ಸಾಹಿತಿ, ಉದ್ಯಮಿ ಅವರೇ ಅಕ್ಷತಾ ಪಾಂಡವಪುರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅಕ್ಷತಾ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅನಿತಾ ಅವರೇ, ನೀವು ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್, ನಿಮಗೆ ಫಿಲಮ್ಫೇರ್ ಅವಾರ್ಡ್ ಬಂದಿದೆ. ಸೊ ವೇದಿಕೆ ಮೇಲೆ ನಿಮ್ಮನ್ನು ನೋಡಿ ಬಹಳಷ್ಟೊಂದು ಖುಷಿ ಆಯಿತು. ಬ್ಲ್ಯಾಕ್ ಲೇಡಿನ ಇಟ್ಕೊಳ್ಳೋದೇ ಒಂದು ಖುಷಿ ಅಂತ ಹೇಳ್ಬೋದು. ಏನು ಹೇಳ್ತೀರಿ ನಿಮಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದಕ್ಕೆ? ಪ್ರಶಸ್ತಿ ಏನು ಗೊತ್ತಾ, ಅದನ್ನ ಇಟ್ಕೊಂಡಾಗ ಅನ್ಸುತ್ತೆ ಇನ್ನು ಈ ಒಂದು ಪೀಸ್ ಆಫ್ ಮೆಟೀರಿಯಲ್ಗೆ ಇಷ್ಟು ಕಷ್ಟಪಡ್ಬೇಕಾ ಅಂತ ಅನ್ಸುತ್ತೆ, ಗ್ಯಾರಂಟಿ ಅನ್ಸುತ್ತೆ. ಅಂದರೆ ಎಲ್ಲ ಆ ಥರ ನೋಡಿದಾಗ. ಬಟ್ ಆ ಪೀಸ್ ಆಫ್ ಮೆಟೀರಿಯಲ್ಗೆ ಪಡೋ ಹಿಂದಿನ ಶ್ರಮ ಇರುತ್ತಲ್ಲ, ಅದು ನೆನಪು ಮಾಡ್ಕೊಂಡಾಗ ಮಾತ್ರ, ಮತ್ತು ಆ ವೇದಿಕೆ, ಅವರು ಸೆಲಿಬ್ರೇಟ್ ಮಾಡೋ ರೀತಿ, ಒನ್ ಆಫ್ ದ ಬೆಸ್ಟ್ ಅವಾರ್ಡ್ ಸೆರೆಮನಿ ಫಿಲ್ಮ್ಫೇರ್. ಸೆಲಿಬ್ರೇಟ್ ಮಾಡೋ ರೀತಿ ಆವಾಗ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ, ಇಲ್ಲ ಫಿಲ್ಮ್ಫೇರಲ್ಲಿ ಏನೋ ಒಂದಿದೆ, ಬ್ಲ್ಯಾಕ್ ಲೇಡಿಗೆ ಏನೋ ಒಂದು ಘನತೆ ಇದೆ, ಬ್ಲ್ಯಾಕ್ ಲೇಡಿಗಾಗಿ ಎಲ್ಲ ಇಷ್ಟೊಂದೆಲ್ಲ ಅಂದರೆ ಏನೋ ಬೆಲೆ ಇದೆ ಅಂತ ಅನಿಸುತ್ತೆ. ಎಷ್ಟೋ ಜನಕ್ಕೆ ಹೊಟ್ಟೆನೂ ಹುರಿತಾ ಇರುತ್ತೆ, ಅಯ್ಯೋ ನಮಗೆ ಸಿಕ್ಕಿಲ್ಲಲ್ಲಪ್ಪ ಪ್ರಶಸ್ತಿ, ನಮಗೆ ಸಿಕ್ಕಿಲ್ಲಪ್ಪ ಅಂತ ಹೇಳಿ. ಯಾಕಂದರೆ ನಾವು ನೋಡಿದ್ದೀವಿ, ಬಾಲಿವುಡ್ನಲ್ಲಾಗ್ಬೋದು ಅಥವಾ ಸ್ಯಾಂಡಲ್ವುಡ್, ಟಾಲಿವುಡ್ನಲ್ಲಿ ತುಂಬ ಕಾಯ್ತಾ ಇರ್ತಾರೆ. ಸೊ ನಮ್ಗೆ ಆ ಪ್ರಶಸ್ತಿ ಬೇಕು ಅಂತ ಹೇಳಿ. ಸೊ ನೀವು ನಟಿಸಿದಂಥ ಎಲ್ಲ ಚಿತ್ರಗಳು, ಕೋಳಿ ಹೆಸರಾಗ್ಬೋದು, ಪಿಂಕಿ ಎಲ್ಲಾಗ್ಬೋದು, ಪಲ್ಲಟ ಆಗ್ಬೋದು, ಇವೆಲ್ಲವೂ ಒಂದು ರೀತಿ ಎಕ್ಸ್ಪೆರಿಮೆಂಟಲ್ ಚಿತ್ರಗಳು. ಸೊ ಹೇಗೆ ನಿಮಗೆ ಅವಕಾಶಗಳು ಸಿಕ್ತು ಅಂತ ಹೇಳಿ? ಯಾಕಂದರೆ ಒಂದು ಸಿನಿಮಾಗೆ ಪ್ರಶಸ್ತಿ ಸಿಗೋದು, ಅದರಲ್ಲೂ ರಾಜ್ಯ ಪ್ರಶಸ್ತಿ ಸಿಗೋದು ಅಂತ ಹೇಳಿದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಸೊ ಹೇಗೆ ಈ ಅವಕಾಶಗಳು ನಿಮಗೆ ಸಿಕ್ತು ಈ ಒಂದು ಚಿತ್ರಗಳಲ್ಲಿ ಅಭಿನಯ ಮಾಡಲಿಕ್ಕೆ? ಅವಕಾಶಗಳು ಗೊತ್ತಿಲ್ಲ, ಕೆಲವೊಂದ್ಸಲಿ ಆ್ಯಕ್ಟ್ರ್ಗಳೇ ಬೇಕು ನನಗೆ ಅಂತ ಹಠ ಮಾಡ್ತಾರಲ್ಲ ಡೈರೆಕ್ಟ್ರು, ಕಾಸ್ಟಿಂಗ್ ವಿಷಯದಲ್ಲಿ ನಾನು ಪರ್ಟಿಕ್ಯುಲರ್ ಅಂತ, ಅವ್ರುಗಳು ಅಕ್ಷತಾ ಬೇಕು ಅಂತ ಅಂದು ಕಾಸ್ಟ್ ಮಾಡ್ತಾರೆ. ನೀನು ಈ ಕೋಳಿ ಹೆಸರು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಚಂಪಾ ಶೆಟ್ಟಿ ಡೈರೆಕ್ಷನ್ ಅಲ್ಲ, ಅಮ್ಮಚ್ಚಿ ಎಂಬ ನೆನಪು ಮಾಡಿದರು ಹಿಂದೆ. ಅವ್ರಿಗೆ ನಾನು ಬಿಗ್ ಬಾಸಲ್ಲಿ ಇದ್ದಾಗಿಂದನೇ ಅಕ್ಷತನ ಕೈಲಿ ಮಾಡಿಸ್ಬೇಕು ನಾನು ಈ ಹುಚ್ಚೀರಿ ರೋಲ್ನ ಅಂತ ಅಂದ್ಕೊಂಡಿದ್ರಂತೆ. ಅದು ಯಾವಾಗ ಅವ್ರಿಗೆ ಟ್ರಿಗರ್ ಆಯಿತೋ ಗೊತ್ತಿಲ್ಲ ಬಿಗ್ ಬಾಸ್ ಒಳಗಡೆ. ನಾನು ಈಗಲೂ ನಗಿಸ್ತೀನಿ, ಬಿಗ್ ಬಾಸಲ್ಲಿ ಅದು ಯಾವ ಪಾಯಿಂಟಿಗೆ ಟ್ರಿಗರ್ ಆದರೆ ಮೇಡಮ್ ಇವ್ಳ ಕೈಲೇ ಮಾಡಿಸ್ಬೇಕು ಅಂತ ಅಲ್ಲಿ ಟ್ರಿಗರ್ ಆಗಿದ್ದು. ಬಟ್ ನಾವೆಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಗೊತ್ತಿದ್ದು ಹುಡುಗಿ ಕೂಡ ಹೌದು ನಾನು. ಆಮೇಲೆ ಥಿಯೇಟ್ರ್ ಹುಡುಗಿ, ನನಗೆ ಇವ್ಳ ಕೈಲೇ ಮಾಡಿಸ್ಬೇಕು ಅಂತ ಹೇಳಿ ನನಗೊಂದ್ಸಲಿ ಹೇಳಿದ್ರು. ಆಮೇಲೆ ಹೇಳಿದ್ಮೇಲೆ ಸ್ವಲ್ಪ ಇಲ್ಲ ಮೇಡಮ್ ನಂಗೆ ಕನ್ಸೀವ್ ಇದ್ದೀನಿ, ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಹೌದಾ ಅಂದ್ಬಿಟ್ಟು ಅವರು ಬೇರೆಯವ್ರನ್ನ ತಲೆಗೆ ಹಾಕೊಳ್ಳೋಕ್ಕೆ ಆಗಲಿಲ್ವಂತೆ. ಆಮೇಲೆ ಮಗು ಅಲ್ಲ ಆದಮೇಲೆ ಅಕ್ಷತಾ ಮಾಡೋಣ ಅಂದರು. ಆಯಿತು ಮಾಡೋಣ ಅಂತ ಹೇಳಿದೆ. ಈ ಥರ ನನಗೆ ಗೊತ್ತಿರಲ್ಲ, ಕೆಲವೊಂದು ಸಲ ಅಕ್ಷತಾನೇ ಬೇಕು ಅಂತ ಕಾಸ್ಟ್ ಮಾಡೋದಿರುತ್ತಲ್ಲ, ಅದು ಈ ಅವಾರ್ಡ್ಗಿಂತ ದೊಡ್ಡ ಹೆಚ್ಚು ಪ್ರಶಂಸೆ ನನಗೆ. ಯಾಕಂದರೆ ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿದೆ ಅಂತ ಹೇಳಿದರೆ, ಸೊ ನಾವು ನೀಟಾಗಿ ರೆಡಿಯಾಗಿ ಒಂದು ಇಂಟರ್ವ್ಯೂ ಕೊಡ್ತೀವೋ ಅಥವಾ ಆ್ಯಕ್ಟ್ ಮಾಡ್ತೀವೋ, ಸೊ ಇದನ್ನು ಮಾತ್ರ ಜನ ನೋಡಿರ್ತಾರೆ, ಒಂದೇ ಒಂದು ಇದನ್ನು ಒಂದು ಆ್ಯಂಗಲಲ್ಲಿ ನಮ್ಮನ್ನು ನೋಡಿರ್ತಾರೆ. ಸೊ ಆದರೆ ನಾವು ಬಿಗ್ ಬಾಸ್ಗೆ ಹೋದಾಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗಿರ್ತೀವಿ, ವಿತ್ ಮೇಕಪ್ಪು, ವಿತೌಟ್ ಮೇಕಪ್ಪು, ನಮ್ಮ ಭಾವನೆಗಳು, ಸೊ ನಾವು ಅಲ್ಲಿರೋರ ಜೊತೆ ಹೇಗಿರ್ತೀವಿ ಎಲ್ಲವೂ ಸಹ ಅಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ನಿಜವಾದ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಬಿಗ್ ಬಾಸ್ನಲ್ಲಿ ಏನಿಲ್ಲ ಕಾಣಲ್ಲ. ಯಾಕೆಂದರೆ ಎಲ್ಲವೂ ಕೂಡ 24 ಗಂಟೆನೂ ಕೂಡ ಯಾರನ್ನೂ ಕವರ್ ಮಾಡಲ್ಲ. ಮಾಡಿದ್ದನ್ನು ಬರೋದು 1 ಅವರ್ ಟೆಲಿಕಾಸ್ಟಲ್ಲಿ 24 ಗಂಟೆ ಯಾರು ಒಬ್ಬೊಬ್ರಿಗೆ 5 ನಿಮಿಷ 10 ನಿಮಿಷ ಅಂತರೂ ಎಷ್ಟು ಹೊತ್ತಿದ್ದು ಅಲ್ಲಿ ಆ್ಯಡ್ ಆಗುತ್ತಲ್ವ. ಹಾಗೆ ಪರ್ಟಿಕ್ಯುಲರ್ ಎಲ್ಲ ನೀವು ಹೇಳಿದೆಲ್ಲವೂ ಸತ್ಯ, ಬಿಗ್ ಬಾಸಲ್ಲಿ ಹಂಗೆ ಇರೋದು ಸತ್ಯ ಎಲ್ಲವೂ. ಆದರೆ ಅದು ಎಲ್ಲವೂ ಹೊರಗಡೆಗೆ ತೋರಿಸೋದು ಎಲ್ಲವೂ ತೋರಿಸಿರಲ್ಲ, ಒಂದು 10% ತೋರಿಸಿರ್ತಾರ, 10%. ಸೊ ಹಂಗಾಗಿ ಬಿಗ್ ಬಾಸಲ್ಲಿ
ಅಟ್ಲೀಸ್ಟ್ ಎಲ್ಲರಿಗೂ ಇರುತ್ತಲ್ವಾ, ನಾನೊಂದು ಚಾನಲಲ್ಲಿ ಇದ್ದೀನಿ, ಯಾರೋ ನೋಡ್ತಿರ್ತಾರೆ ಟಿವಿ ಹಾಕೊಂಡು ಅಂತ ಅಂದಮೇಲೆ ಅಲ್ಲೆಲ್ಲ ರಿಯಲ್ ಆಗಿ ಇರೋಕ್ಕಾಗಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇವತ್ತು ಅಂದರೆ ನಾನು ಸ್ವಲ್ಪ ಫಾರ್ಮಲ್ ಆಗೇ ಮಾತಾಡ್ತಿದ್ದೀನಿ. ಹೇಳೋ ವಿಷಯ ಏನು ಹೇಳಬೇಕು ಅದು ಹೇಳೋದು ನಿಜನೇ ಹೇಳಿದ್ರು, ಮಾತಾಡೋ ರೀತಿ ಫಾರ್ಮಲ್ ಆಗಿದೆ. ನಾನು ಯೂಸ್ ಮಾಡ್ತಿರೋ ಭಾಷೆ ಕೂಡ ಮಾತಾಡುವಂತಹ ಸಾಹಿತ್ಯಿಕ ಪಠ್ಯ ಭಾಷೆ ಇಲ್ಲ ಅಂದಿದ್ರೆ ನಾನು ಅಯ್ಯೋ ನಾನು ಏನಾಗೋಗುತ್ತಾ ನಮ್ಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕರೆದಿದ್ರು ಅಂತ ಮಾತಾಡ್ಬೋದು. ಹೌದು, ಅಲ್ಲಿ ಮಾತಾಡ್ತಿದ್ದೀನಿ ಅಂತ ನಾನು ಕಾನ್ಶಿಯಸ್ ಕ್ಯಾಮ್ರಾ ಇದೆ ಅಂದ ತಕ್ಷಣ ಆಫ್ಕೋರ್ಸ್ ಎಲ್ಲವೂ ಸತ್ಯ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಬಿಗ್ ಬಾಸ್ ಅಲ್ಲಿ ಅದು ಏನ್ ನೋಡಿ ಟ್ರಿಗರ್ ಆದ್ರಿ ಮೇಡಮ್ ಅಂತ. ಬಿಗ್ ಬಾಸ್ ಗಿಂತನೂ ಮೊದ್ಲು ಗೊತ್ತಿದ್ದ ಹುಡುಗಿ ನಾನು ನಾಟಕಗಳು ನೋಡಿದ್ರಂತೆ. ಬಟ್ ಬಿಗ್ ಬಾಸ್ ಆದ್ಮೇಲೆ ಲಕ್ಷ ತನಕಲೇ ಮಾಡಿಸ್ಬೇಕು, ಅವ್ಳಿಗೊಂದು ಗ್ಲಾಮರ್ ಇದೆ. ಅಂದ್ರೆ ಅವ್ರ ಕಥಾನಾಯಕಿಗೆ ಗ್ಲಾಮರ್ ಇಲ್ಲ, ಅವ್ರ ಗ್ಲಾಮರ್ ಹುಡ್ಕಿರೋದು ಬ್ಯೂಟಿಲಲ್ಲ, ಕ್ಯಾರೆಕ್ಟರ್ ಕಂಟೆಂಟ್ ಅಲ್ಲಿ. ಮತ್ತೆ ಅವಳಿಗೊಂದು ಫೇಸ್ ಇದೆ. ಅವಳಿಗೆ ಡಿ ಗ್ಲಾಮ್ ಮಾಡಿದ್ರು ಅವಳು ತುಂಬಾ ಸುಂದರವಾಗಿ, ಡಿ ಗ್ಲಾಮ್ ಕ್ಯಾರೆಕ್ಟರ್ ಕಂಪ್ಲೀಟ್ ಸುಂದರವಾಗಿ ಕಾಣಿಸ್ತಾಳೆ. ಮತ್ತೆ ಅವಳು ಒಂಥರ ಸ್ಪಾಂಟೇನಿಟಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅದೆಲ್ಲ ಅವ್ರ ತಲೆಗೆ ಬರುತ್ತಲ್ಲ, ಅವಾಗ ನನಗೆ ಡೈರೆಕ್ಟರ್ಗಳು ಸರ್ಚ್ ಮಾಡ್ತಾ ಇರ್ತಾರೆ, ತನ್ನ ನಾಯಕಿನ ಕಥಾನಾಯಕಿನ ಸರ್ಚ್ ಮಾಡ್ತಾ ಇರ್ತಾರೆ, ರೈಟರ್ಸ್ ಆಗ್ಬೋದು ಅವರಾಗ್ಬೋದು ಅಂತ. ಮತ್ತು ಆ ಸರ್ಚಲ್ಲಿ ಇರುವಂಥ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಮೂವಿಗಳಾಗ್ತವೆ. ಆ ಕಂಟೆಂಟ್ ಓರಿಯೆಂಟೆಡ್ ಮೂವಿಲಿ ಅವರು 10 ವರ್ಷಗಳಿಂದ 5-6 ವರ್ಷಗಳಿಂದ ಯೋಚನೆ ಮಾಡಿರೋ ರೋಲ್ನ ನಾನು ಮಾಡಬೇಕು ಅಂತ ಅಂದಾಗ ಭಾಳ ಖುಷಿಯಾಗುತ್ತೆ. ನನ್ನೆಲ್ಲ ಡೈರೆಕ್ಟ್ರ್, ಇವನ್ ಪೃಥ್ವಿ ಕೋಣನೂರು ಅಷ್ಟೇ, ಪಿಂಕಿ ಎಲ್ಲಿಗೆ ಅಪ್ರೋಚ್ ಮಾಡಿದ್ದೆ ನನಗೆ ಸ್ಕ್ರೀನ್ ಪ್ಲೇ ಆದಮೇಲೆ, ಅದು ಕೂಡ ಖುಷಿಯಾಗುತ್ತೆ. ಕೌಮುದಿನೂ ಅಷ್ಟೇ, ಕೌಮುದಿ ಅಂತ ಈಗ ಕೋಳಿ ಹೆಸರು ನಂತರ ಮಾಡಿರೋ ಫಿಲ್ಮ್ ಅದು. ಆ ಫಿಲ್ಮಲ್ಲೂ ಅಷ್ಟೇ ಯಶೋಧ ಪ್ರಕಾಶ್ ಕಂದಿಲು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ. ಅವರು ಅಕ್ಷತನ ಕೈಲೇ ಈ ರೋಲ್ ಮಾಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದು. ಒಂಥರ ಏನೋ ಒಂದು ಅವರು ನನ್ನ ಅಲ್ಲಿ ನಟಿನ ನೋಡ್ತಾ ಇದ್ದಾರೆ. ಯಾವತ್ತೂ ನಟಿನ ನೋಡಬೇಕು. ಬಿಗ್ ಬಾಸ್ ಅಲ್ಲಿ ಅಕ್ಷತಾ ಕಾಣಿಸ್ಲಿಲ್ಲ ಚಂಪಾ ಮೇಡಮ್ಗೆ, ನಟಿ ಕಾಣಿಸಿದ್ಲು. ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ನಟಿ ಬೇಕಾಗಿತ್ತು, ಅವ್ರ ಪಾತ್ರ ಕಾಣಿಸ್ತು. ಸೊ ಈ ಥರ ಯೋಚನೆ ಮಾಡುವಾಗ ಯಾರಾದರೂ ನಮ್ಮ ಬಗ್ಗೆ ನಾವು ಖುಷಿಯಿಂದ 100% ಕೊಟ್ಟು ಮಾಡ್ತೀವಿ. ಅಲ್ಲ, ನೀವು ಡಿ ಗ್ಲಾಮ್ ಅಂತ ಒಂದು ವರ್ಡ್ ಬಳಸಿದ್ರಿ. ಯಾಕಂತ ಹೇಳಿದ್ರೆ ಒಂದು ಹೀರೋಯಿನ್ಗೆ ಸೊ ಒಂದಷ್ಟು ನಾನು ಇನ್ನೂ ಚೆನ್ನಾಗಿ ಪಾತ್ರಗಳನ್ನು ಮಾಡಬೇಕು, ಸೊ ಕಾಂಪಿಟೇಷನ್ ಕೊಡಬೇಕು, ಆ್ಯಂಡ್ ಯು ಆರ್ ಆಲ್ಸೋ ಬ್ಯೂಟಿಫುಲ್. ಸೊ ನಿಮಗೆ ಹೇಗೆ ಕನ್ವಿನ್ಸ್ ಆಯಿತು ಓಕೆ ಮಾಡೋಣ ಅಂತ ಹೇಳಿ? ಹೇಗೆ ಯಾಕಂದರೆ ಒಪ್ಕೊಳ್ಳಲ್ಲ, ಯಾಕಂದ್ರೆ ನಾವು ಹೆಂಗೆಂಗೋ ನೋಡೋದು ವಿತೌಟ್ ಮೇಕಪ್ ಇರೋವಂಥದ್ದು, ಸೊ ಅದನ್ನು ಒಪ್ಕೊಳ್ಳಲ್ಲ ಯೂಶಲಿ ಹೀರೋಯಿನ್ಗಳು. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು, ಹೆಂಗೆ ನೀವು ಚಾಲೆಂಜಿಂಗ್ ಆಗಿ ತಗೊಂಡ್ರಿ ಅಂತ? ಥಿಯೇಟರ್ ಲಿಟ್ರೇಚರ್ ತುಂಬ ಹೆಚ್ಚು ಓದುವಾಗ್ಲೂ ಎಲ್ಲ ಓದುವಾಗ ಕಾಣಿಸುವಾಗೆಲ್ಲ ಪಾತ್ರಗಳು ಮೇಕಪ್ಪಲ್ಲಿರಲ್ಲ. ಸೊ ಆ ಪಾತ್ರಗಳ ರಾ ಆಗಿ ಓದಿರ್ತೀವಿ ನಾವು, ಅದು ನಮ್ಮ ತಲೆಗೆ ಬಂದಿರುತ್ತೆ ಹಾಗೇನೆ. ಈವನ್ ರಂಗಭೂಮಿನಲ್ಲೂ ಅಷ್ಟೇ, ನಾವು ಬಣ್ಣ ಹಾಕ್ಕೊಂಡೆ ಸ್ಟೇಜ್ ಮೇಲೆ ಹತ್ತಬೇಕು ಅಂತಿಲ್ಲ. ಆಮೇಲೆ ಈಗೆಲ್ಲ ಈ ಬಣ್ಣದ ಲೋಕಕ್ಕೆ ಬಂದು ಇಷ್ಟು ವರ್ಷ ಅಂತ, ನನಗಿದು ಬಣ್ಣದ ಲೋಕ ಅಲ್ಲ, ನನಗೆ ಮುಖಕ್ಕೆ ಬಣ್ಣ ಬಿದ್ದಿಲ್ಲ. ಎಲ್ಲ ಸಿನಿಮಾಗಳಲ್ಲೂ ನನಗೆ ಬಣ್ಣ ಬಿದ್ದಿಲ್ಲ. ಬಣ್ಣ ಅನ್ನೋದು ಮೇಕಪ್ ಕಿಟ್ಟೇ ಮಾಡ್ತಾರೆ, ನಂಗೆ ಮೇಕಪ್ ಕಿಟ್ ಇಟ್ಟಿಲ್ಲ ನಾನು. ಒಂದು ಪೌಚಲ್ಲಿ ಬೇಸಿಕ್ಕಾಗಿ ಏನು ಬೇಕು ಇವಾಗ ಕೂತಿದ್ದೀನಲ್ಲ ಅಷ್ಟು ಬಿಟ್ಟು ಬಣ್ಣದಿಂದ ನಾನು ಸ್ವಲ್ಪ ದೂರನೇ ಇದ್ದೀನಿ. ನನಗೆ ಬಣ್ಣ ಮತ್ತು ಗ್ಲ್ಯಾಮರ್ ಅನ್ನೋದು ನಟನೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಆವಾಗ ಮುಖಕ್ಕೇನು ಈಗ ಮುಖ ತೊಳ್ಕೊಂಡು ಹೋದ್ಮೇಲೂ ಸ್ವಲ್ಪ ಬೇರೆ ಥರ ಶೈನ್ ಆಗ್ತಿದೆ ಅಂದರೆ ಒಂದು ಪ್ಯಾನಲ್ಲಿ ಇನ್ನೂ ಡಿಗ್ಲಾಮ್ ಮಾಡ್ತಾರೆ, ಕಲರ್ನ ಡಲ್ ಮಾಡ್ತಾರೆ. ಇಲ್ಲಾಂದರೆ ಬೇಡ ಈಗ ಸ್ವಲ್ಪ ಡಲ್ಲಾಗೇ ಇದೆಯಾ, ಹಿಂಗೆ ಮಾಡೋಣ ಅಂತಲೂ ಹೇಳ್ತಾರೆ. ಒಟ್ಟು ನನಗೆ ಚಿತ್ರರಂಗ ಯಾವತ್ತೂ ಬಣ್ಣದ ಲೋಕ ಅನಿಸಿಲ್ಲ. ನನಗೆ ಚಿತ್ರರಂಗ ಅನಿಸಿದ್ದು ಅಂತರಾಳದ ಲೋಕ, ಅಭಿವ್ಯಕ್ತಿಯ ಲೋಕ. ಆ ಥರ ಅಂದ್ಕೊಂಡಿರೋಳಿಗೆ ನನಗೀಗ ನೆಕ್ಸ್ಟ್ ಫಿಲಿಮು ಮೇಕಪ್ ಇಲ್ಲ, ಆಯಿತು ಮೇಕಪ್ ಇದೆ ಅಂದ್ಬಿಟ್ರೆ ಅಯ್ಯೋ ಮೇಕಪ್ ಇದೆಯಾ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಆ ಥರ ನನಗೆ ಮೇಕಪ್ ಇಲ್ಲ, ಓ ಸರಿ ಖುಷಿಯಿಂದ ಮಾಡ್ತೀನಿ. ನನಗೆ ಏನಂದರೆ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಮೇಕಪ್ ಹಾಕ್ಕೊಂಡೇ ಇರಲ್ಲ. ನಮ್ಮೂರಿನ ಹೆಂಗಸರುಗಳು ಮೇಕಪ್ ಹಾಕ್ಕೊಂಡಿರಲ್ಲ. ಈಗ ಹೀರೋಯಿನ್ಗಳಿಗೆ ಏನಾಗುತ್ತೆ ಅಂದರೆ ಅವ್ರು ಮಾಡೋ ಪಾತ್ರಗಳು ಅಷ್ಟೇ, ಯಾವುದೋ ಒಂದು ಹಳ್ಳಿ ಪಾತ್ರ ಮಾಡಬೇಕು ಅಂತ ಅಂದರೆ ಅದನ್ನು ಮೇಕಪ್ಪಿಂದನೇ ಯೋಚನೆ ಮಾಡ್ತಿರ್ತಾರೆ. ಆ ಕಾರ್ಡ್ಗೆ ಯಾವ ಥರ ಹಾಕಬೇಕು ಅದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ, ನಾನು ಮುಂದೆ ಕಾಣಿಸ್ಕೊಳ್ತೀನಿ, ತೆರೆ ಮೇಲೆ ಕಾಣಿಸ್ಕೊಳ್ತೀನಿ ಅಂದ ತಕ್ಷಣ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಬಂದ್ಬಿಡುತ್ತೆ. ನಾನು ಕಾಣಿಸ್ಕೋಬೇಕಾಗಿರೋದು ಚೆನ್ನಾಗಿ ನನ್ನ ಪಾತ್ರದಿಂದ, ನಾನು ಕಾಣಿಸ್ಬಾರ್ದು. ಅಕ್ಷತಾ ಯಾವುದೇ ಡಿಲೀಟ್, ಅಲ್ಲಿ ಅಕ್ಷತೆ ಕಾಣಿಸ್ಲೇಬಾರ್ದು.
ಬಿಂದುಶ್ರೀ, ಪಿಂಕಿಯಲ್ಲಿ ಬಿಂದುಶ್ರೀ ಕಾಣಿಸ್ಬೇಕು, ಹುಚ್ಚಿರಿ ಕಾಣಿಸ್ಬೇಕು. ಸೊ ಈ ಥರ. ಆದರೆ ಇನ್ನೂ ಒಂದು ಹೇಳ್ತೀನಿ, ನಾನು ಹೀರೋಯಿನ್ ಅಲ್ಲ. ನಾನು ಮೊದಲಿಂದನೂ ಹೀರೋಯಿನ್ ಆಗಕ್ಕೆ ಬಂದಿಲ್ಲ, ನಾನು ನಟಿ. ಅಲ್ಲ, ಹೀರೋಯಿನ್ಗೂ ನಟಿಗೆ ಏನು ಡಿಫ್ರೆನ್ಸ್ ಅಂತ? ಅದು ನಟಿನ ಇಂಗ್ಲೀಷಲ್ಲಿ ಹೀರೋಯಿನ್ ಅಂತಾರೆ. ಹೀರೋಯಿನ್ ಅಲ್ಲಿ ಆಕ್ಟ್ರೆಸಸ್, ಹೀರೋಯಿನ್ ಬೇರೆ, ಹೀರೋ ಬೇರೆ, ಹೀರೋಯಿನ್ ಬೇರೆ. ಆಯ್ತಾ? ಒಂದು ಸಿನಿಮಾ ಅಂದರೆ ಹೀರೋ ಇರಬೇಕು, ಹೀರೋಯಿನ್ ಇರಬೇಕು. ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರೋಂಥ ವೀಕ್ಷಕರಿಗೆ ಸೋಚತಿ ಏನಿದು ಇವರು ಹೀರೋಯಿನ್ ಅಲ್ಲ ಅಂತಾರೆ, ನಟಿ ಅಂತಾರೆ, ಏನಿದು ಅನ್ನೋ ಒಂದು ಕನ್ಫ್ಯೂಷನ್. ನಿಮ್ಮ ಒಂದು ಆ್ಯಂಗಲಲ್ಲಿ ನಟಿ ಹೀರೋಯಿನ್ ಹೇಗೆ ನೀವು ಅದನ್ನು ವಿಶ್ಲೇಷಣೆ ಮಾಡ್ತೀವಿ? ನಾನು ಮೊದಲಿಂದನೂ ಹಾಗೆ ಅನ್ಕೊಂಡಿದ್ದು, ನಾನು ಹೀರೋಯಿನ್ ಆಗಕ್ಕೆ ಬರಲಿಲ್ಲ. ಹೀರೋಯಿನ್ ಅಂದರೆ ನೀವೇ ಹೇಳಿದ್ರಲ್ಲ, ಸ್ವಲ್ಪ ಬಣ್ಣ ಇಟ್ಕೊಂಡು ಎಲ್ಲ ಸೀನಲ್ಲೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಕೊಳ್ಳೋರು, ಟಚ್ ಅಪ್ಪಿಗೆ ಬರೋರು, ಮಾಡೋ ಪಾತ್ರಗಳೆಲ್ಲವೂ ಕೂಡ ಹೀರೋಯಿನ್ ಆಗೋದು. ಸೊ ನಾನು ನಟಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಪಾತ್ರಗಳಲ್ಲಿ, ನಿಮ್ಮ ಸಿನಿಮಾಗಳಲ್ಲಿ ನೀವೇ ಸ್ಕ್ರಿಪ್ಟ್ ಹೀರೋ, ಡೈರೆಕ್ಟ್ರು ಹೀರೋ, ಸ್ಕ್ರಿಪ್ಟ್ ಹೀರೋ ಅಲ್ಲ ಆ ಥರ. ನಾನು 60 ವರ್ಷ ಆದರೂ ಕೂಡ ಇವಾಗಲೂ ಇಂಡಸ್ಟ್ರಿಗೆ ಬಂದಾಗಲೂ ನಟಿ ಅಂತಲೇ ಬಂದಿದ್ದೀನಿ. ನಾನು 60 ವರ್ಷ ಇಂಡಸ್ಟ್ರಿಲಿ ನಾನು ವರ್ಷಕ್ಕೆ ಒಂದೇ ಮಾಡು, 2 ಮಾಡು, 5 ವರ್ಷಕ್ಕೆ ಒಂದೇ ಮಾಡು ಸಿನಿಮಾ, ಒಳ್ಳೆ ಸಿನಿಮಾಗಳಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಟಿಯಾಗೇ ಇರ್ತೀನಿ, ನಟಿಯಾಗೇ ಸಾಯ್ತೀನಿ. ನಾನು ಹೀರೋಯಿನ್ ಅನ್ಕೊಂಡು ಬಂದು ಹೀರೋಯಿನ್ ಅಲ್ಲದೆ ಸಾಯಕ್ಕೆ ಇಷ್ಟಪಡಲ್ಲ.